ಕಳೆದ 3-4 ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ. ಬಹಳಷ್ಟು ಚರಂಡಿಗಳಲ್ಲಿ ಡ್ರೈನೇಜ್ ಸಿಸ್ಟಮ್ಸ್ ಅಲ್ಲೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ. ಜನಗಳಿಗೆ ಭಾಳ ತೊಂದರೆ ಆಗಿದೆ. ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಹೇಳಿ, ಫ್ಲಡ್ಡಿಂಗ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ. ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. BBMP ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಇನ್ನೊಂದು ತೊಂದರೆ ಏನಂದರೆ, ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. BBMP ಕಮಿಷನರು ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಒಳ್ಳೆಯದಾಗುತ್ತೆ. ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಉಸ್ತುವಾರಿ ಸಚಿವರು ಇಲ್ಲದೆ ಇರೋದು ಒಂದು, ಮತ್ತೆ ಕಾಮಗಾರಿಗಳೆಲ್ಲ ವಿಳಂಬ ಆಗಿರೋದ್ರಿಂದ ಈ ಥರ ಅವಾಂತರ ಆಗ್ತಾ ಇದೆ ಅಂತ ಆಕ್ರೋಶ ಇಲ್ಲ. ಅದೆಲ್ಲ DCM ಅವರು ಅವರೇ ಉಸ್ತುವಾರಿ ಇರೋದ್ರಿಂದ ಅವರು ರಿವ್ಯೂ ಮಾಡಿ ಸರಿಪಡಿಸ್ತಾರೆ. ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ಅಂತ ಕೇಳಿದೆ ನಾನು. ಈಗಾಗಲೇ ಅವರು ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡ್ತಕ್ಕಂಥದ್ದು ಜಾಯಿಂಟ್ ಕಮಿಷನರ್ಸ್ಗಳು ಇರ್ತಾರೆ, ಏರಿಯಾ ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಬೇಕು. ಯಾಕೆಂದರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ, ಇನ್ನೇನು ಮೇ ಜೂನಿಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರೋಂಥ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದೇ ಮಳೆಗೆ ಹೀಗಾದ್ರೆ ಇನ್ನು ಮಳೆ ಅಲ್ಲ, ಮುಂದೆ ಈಗ ಮೊದಲನೇ ಯೂಶ್ವಲಿ ಏನಾಗುತ್ತೆ ಅಂದರೆ, ಮೊದಲನೇ ಮಳೆನಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು. ಆಮೇಲೆ ಅಷ್ಟೊಂದು ಇರೋಲ್ಲ, ಯಾಕೆಂದರೆ ತೆಗೆದುಬಿಡ್ತಾರೆ. ಕ್ಲಾಗಿಂಗ್ ಆದ ತಕ್ಷಣ ಅದನ್ನೆಲ್ಲ ತೆಗಿತಾರೆ. ಬಟ್ ಕ್ಲಾಗಿಂಗ್ ಆಗೋಕ್ಕೆ ಮುಂಚೆನೇ ಎಲ್ಲೆಲ್ಲ ಆಗುತ್ತೆ ಅಂತೇಳಿ ನಮಗೊಂದಿಷ್ಟು ಮಾಹಿತಿ ಇರುತ್ತೆ. ಯಾಕೆಂದರೆ ಪ್ರತಿ ವರ್ಷ ಲೋ ಲೇಯಿಂಗ್ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಆಮೇಲೆ ಡೆಬ್ರಿಸ್ ಕಲೆಕ್ಟ್ ಆಗಿ ಕ್ಲಾಗ್ ಆಗುತ್ತೆ. ಇದೆಲ್ಲ ನಮಗೆ ಅನುಭವದ ಮೇಲೆ ಗೊತ್ತಾಗಿರುತ್ತೆ ವಿಚಾರಗಳು. ಅದನ್ನ ಕ್ರಮ ತಗೋಬೇಕು BBMP ಅವರು. ಸರ್, ಗ್ರೇಟರ್ ಬೆಂಗಳೂರು ಅಂತ ಅನೌನ್ಸ್ ಮಾಡಿದ್ರು ಕೂಡ ಇಡೀ ಬೆಂಗಳೂರೇ ಈಗ ಮಳೆ ನೀರಿನ ಮೇಲೆ ನಿಂತಿದೆ. ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ, ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದಾವೆ ಸರ್. ಇಲ್ಲ, ಅವರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗ ಫ್ಲಡ್ಡಿಂಗ್ ಆಗಿದೆಯಲ್ಲ, ಅವರು ಅದನ್ನ ಹೇಳಲೇಬೇಕಾಗುತ್ತೆ. ಅದನ್ನ ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮನೂ ಕೂಡ BBMP ಅವರು ತಗೊಳ್ತಾ ಇದ್ದಾರೆ. ಮೊನ್ನೆಯಿಂದನೂ ಕೂಡ ನಾನು ಗಮನಿಸಿದ್ದೇನೆ. ಫಸ್ಟ್ ಟ್ರೈನ್ ಬಂದಾಗ ಯೂಶ್ವಲಿ ಈ ರೀತಿ ಆಗುತ್ತೆ. ಈ ಎಲೆಗಳೆಲ್ಲ ಬಿದ್ದಿರುತ್ತೆ, ಪೇಪರ್ಸ್ ಹಾಕಿರ್ತಾರೆ, ಜನ ಎಲ್ಲ ಬೀದಿನಲ್ಲೆಲ್ಲ ಈ ಬಾಕ್ಲಿಗಳು, ಎಲೆಗಳು ಎಲ್ಲ ಸೇರ್ಕೊಂಡು ಕ್ಲಾಗಿಂಗ್ ಆಗಿಬಿಡುತ್ತೆ. ಅದನ್ನ ಮೊದಲೇ ಕ್ರಮ ತಗೋಬೇಕು. ಸರ್, ಈಗಷ್ಟೇ ಸುನೀಲ್ ಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಮಳೆ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ, ಇಂಥ ಟೈಮಲ್ಲಿ ಸಮಾವೇಶ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ಅಲ್ಲ, ಸಮಾವೇಶ ಮೊದಲೇ ನಿಗದಿಯಾಗಿ ಮತ್ತೆ ಅದು ಪೋಸ್ಟ್ಪೋನ್ ಕೂಡ ಆಗಿತ್ತು. ಹಾಗಾಗಿ ಅದನ್ನ ಇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಅದರಿಂದ ಅದು ಎಲ್ಲ ಹೊರಗಡೆ ಆಗಿರೋದು. ಹೊಸಪೇಟೆನಲ್ಲಿ ಸಮಾವೇಶ ಆಗೋದು, ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇಲ್ಲಲ್ಲ. ಅದರಿಂದ ಮೊದಲೇ ನಿಗದಿಯಾಗಿತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಇದಕ್ಕೂ ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಬಂದು 2 ವರ್ಷ ಆಯ್ತು, ಬಾಕಿ ಉಳಿದಿರೋ ನಿಗಮ ಮಂಡಳಿಗೆ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಸರ್. ಬಾಕಿ ಉಳಿದಿರೋ ತಾವು ಕೂಡ ಕಮಿಟಿ ವರದಿ ಕೊಟ್ಟಿದ್ರಿ. ಅಲ್ಲ, ಹೆಚ್ಚು ಕಡಿಮೆ ಇಂಪಾರ್ಟೆಂಟ್ ಬೋರ್ಡು ಕಾರ್ಪೊರೇಷನ್ಸ್ಗೆಲ್ಲ ಈಗಾಗಲೇ ಮಾಡಿದ್ದಾರೆ. ಕೆಲವು ಸಚಿವರುಗಳೇ ಅಧ್ಯಕ್ಷರುಗಳಿರ್ತಾರೆ ಇರುವಂಥದ್ದು, ಅಥವಾ MDಗಳು ಅವರೇ ಇರ್ತಕ್ಕಂಥದ್ದು, CMDಗಳಂತೇಳಿ ಅದು ಮಾಡಬೇಕಾಗುತ್ತೆ. ಅದು ಮುಂದಿನ ದಿನದಲ್ಲಿ ಮಾಡ್ತಾರೆ. ಈಗ ನಾವು ಸದಸ್ಯರನ್ನ ಮಾಡೋದಕ್ಕೆ ನಮಗೊಂದು ಕಮಿಟಿ ಮಾಡಿ ಕೊಟ್ಟಿದ್ರು. ಅದನ್ನು ಕೂಡ ನಾನು ಈಗಾಗಲೇ ಅಧ್ಯಕ್ಷರಿಗೆ ಒಂದು ಕಾಪಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಕಾಪಿ ಕೊಟ್ಟಿದ್ದೇನೆ. ಅದನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾಡ್ತಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅದೆಲ್ಲ ವೆರಿಫಿಕೇಶನ್